ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ಈ ಹುಕ್ಕೇರಿಯ ನಮ್ಮ ವಿಶೇಷವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಕಳೆದ 40 ವರ್ಷದಿಂದ ಇರತಕ್ಕಂತ ಒಂದು ಕೂಗು, ನಮ್ಮ ಸಮಾಜದ ಕೂಗು, ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಆಗ್ಬೇಕಂತೇಳಿ ನಮ್ಮ ಕೂಗಿತ್ತು. ನಮ್ಮ ಸಮಾಜದ ಕೂಗಿಗೆ ಅವರು ಇವತ್ತು ಅವರ ಫೌಂಡೇಶನ್ ಮುಖಾಂತರ 25 ಲಕ್ಷ ರೂಪಾಯಿ ಕೊಡೋದ್ರ ಮುಖಾಂತರ ಇವತ್ತು ಬಹುತೇಕ ಅತಿ ಸುಂದರವಾದಂತ ಇಲ್ಲಿ ವಿಗ್ರಹವನ್ನು ನಾವೇನು ಅಳವಡಿಕೆ ಮಾಡ್ತಾ ಇದೀವಿ. ಅದು ಕಾರಣೀಭೂತರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರಿಗೂ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹುಕ್ಕೇರಿ ಸಾಹೇಬರ ಬಗ್ಗೆ ನಾನು ಇಲ್ಲೇನು ಮಾತನಾಡಕ್ ಬಂದಿಲ್ಲ. ಕಳೆದ 40 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ ಇತಿಹಾಸ ಪುಟದಲ್ಲಿ ಓದ್ತಕ್ಕಂಥ ಒಬ್ಬ ನಾಯಕ. ಇವತ್ತು ದುಃಖ ಇದೆ ನನಗೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ಕೂಡ ನಾವು ಪ್ರಕಾಶ್ ಹುಕ್ಕೇರಿ ಸಾಹೇಬರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು 40 ವರ್ಷದ ರಾಜಕೀಯ ಉದ್ದಗಲಕ್ಕೂ ಒಬ್ಬ ಮನುಷ್ಯ ಟೇಬಲ್ ಇಂದ ಟೇಬಲ್ಗೆ ಹೋಗಿ 75 ವಯಸ್ಸು ಆಗಿದ್ರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ನಾಯಕ ಟೇಬಲ್ ಟು ಟೇಬಲ್ ಹೋಗಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ಹಾದಿಯಲ್ಲಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬಂದಿರತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ, ನನಗೆ ಇಲ್ಲಿ ಆಹ್ವಾನ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿಕೊಂಡು ತಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ಅವಕಾಶವನ್ನು ತಪ್ಪಿಸಿಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಾಗೂ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಇಬ್ಬರು ನಾಯಕರುಗಳಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ವೀರಕುಮಾರ್ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಗಣೇಶ್ ಹುಕ್ಕೇರಿ ಅವರು ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಸದಾ ಆಭಾರಿಯಾಗಿರ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಸೋದರಿ ಆಗಿರ್ತಕ್ಕಂಥ ಸುಪ್ರಿಯಾನ ತನಿಗೊಂದು ಭಾಷಣ सुप्रिया देसाईवर भाषण ಮಾಡಿದ್ರು. त्यांनी खरंच लई छान बोलले. शिवराजांचा ते जन्म कसं होतं, जिजामातेचं काय कॉन्ट्रीब्युशन आहे, त्यांचा टाइम जास्त नव्हता, मला पण टाइम जास्त नाही, मी पण जास्त बोलायला जात नाही. हे हिस्ट्री एक साइड ठेवा. आता पुढे काय करायचं आहे, पुढे करायचं काय आपल्याला, समाजाच्या सगळ्या नेत्याला वेदर यू आर इन बीजेपी, वेदर यू आर इन काँग्रेस, कुठलाही तुमचा आयडियोलॉजी असेल, मी त्याच्या विरुद्ध नाहीये, पण मराठा समाजासाठी मी कंप्लीट एक सामान्य कार्यकर्ता होऊन मी काम करायला रेडी आहे म्हणून सांगायला तुम्हाला इथं आलो मी. ಇವತ್ತು ನಾವು ಸಮಾಜದ ಮುಂದೆ ಹೋಗಬೇಕಾಗಿದೆ. ಶೈಕ್ಷಣಿಕವಾಗಿ ಹಿಂದೆ ಇರತಕ್ಕಂಥ ಸಮಾಜ, ಆರ್ಥಿಕವಾಗಿರ್ತಕ್ಕಂಥ ಹಿಂದೆ ಸಮಾಜ, ರಾಜಕೀಯವಾಗಿ ಹಿಂದೆ ಇರತಕ್ಕಂಥ ಸಮಾಜ. ನಾನು ಇನ್ನೊಂದ್ಸರಿ ಬಂದಾಗ ಮಾತನಾಡ್ತೀನಿ. ಆದ್ರೆ ಇವತ್ತು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾಳೆ ನಾಡು ಜಯಂತಿ ಇದೆ. ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇದೀವಿ. ಇವತ್ತು ಛತ್ರಪತಿ ಮಹಾರಾಜರ ಆದರ್ಶಗಳು ನಮಗಿದ್ದಾವೆ. ಇತಿಹಾಸ ಪುಟದಲ್ಲಿ ಹೋಗ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ ಇರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಸುಮಾರು 200ಕ್ಕೂ 250 ಫೋರ್ಟ್ಗಳು ಅವರ ಹೆಸರು ಮೇಲೆ. 16ನೇ ವಯಸ್ಸಿನಲ್ಲಿ ಇವತ್ತು ತೋರಣ ಫೋರ್ಟ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ್ ವೆಸ್ಟ್ ಬೆಂಗಾಲಿಂದ ಹಿಡಿದು ತಂಜಾವೂರಿಗೆ ಹೋಗಿ ಇಡೀ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ, ಸ್ವರಾಜ್ ಅನ್ನ ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಕ್ಕಂಥ, ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು, ಸ್ವರಾಜ್ ಆಗ್ಬೇಕಂತ ಕಾನ್ಸೆಪ್ಟ್ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಯಾರಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಆದ್ರೆ ಇತಿಹಾಸವನ್ನು ಸರಿ ಓದ್ಕೋಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜಕ್ಕೆ ಮಾತ್ರ ರಾಜ ಇರಲಿಲ್ಲ. ಎಲ್ಲ 18 ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಮುಖಂಡರನ್ನ, ಎಲ್ಲ ಜಾತಿ ವರ್ಗದ ಜನವನ್ನು ತಗೊಂಡು ಅವರು ಸಾಮ್ರಾಜ್ಯವನ್ನು ಕಟ್ಟಿದ್ರು. ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ಈ ಹುಕ್ಕೇರಿಯ ನಮ್ಮ ವಿಶೇಷವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಕಳೆದ 40 ವರ್ಷದಿಂದ ಇರತಕ್ಕಂತ ಒಂದು ಕೂಗು, ನಮ್ಮ ಸಮಾಜದ ಕೂಗು, ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಆಗ್ಬೇಕಂತೇಳಿ ನಮ್ಮ ಕೂಗಿತ್ತು. ನಮ್ಮ ಸಮಾಜದ ಕೂಗಿಗೆ ಅವರು ಇವತ್ತು ಅವರ ಫೌಂಡೇಶನ್ ಮುಖಾಂತರ 25 ಲಕ್ಷ ರೂಪಾಯಿ ಕೊಡೋದ್ರ ಮುಖಾಂತರ ಇವತ್ತು ಬಹುತೇಕ ಅತಿ ಸುಂದರವಾದಂತ ಇಲ್ಲಿ ವಿಗ್ರಹವನ್ನು ನಾವೇನು ಅಳವಡಿಕೆ ಮಾಡ್ತಾ ಇದೀವಿ. ಅದು ಕಾರಣೀಭೂತರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರಿಗೂ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೆ
ತಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹುಕ್ಕೇರಿ ಸಾಹೇಬ್ರ ಬಗ್ಗೆ ನಾನು ಇಲ್ಲೇನು ಮಾತನಾಡಕ್ ಬಂದಿಲ್ಲ. ಕಳೆದ 40 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ ಇತಿಹಾಸ ಪುಟದಲ್ಲಿ ಓದ್ತಕ್ಕಂಥ ಒಬ್ಬ ನಾಯಕ. ಇವತ್ತು ದುಃಖ ಇದೆ ನನಗೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ಕೂಡ ನಾವು ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು 40 ವರ್ಷದ ರಾಜಕೀಯ ಉದ್ದಗಲಕ್ಕೂ ಒಬ್ಬ ಮನುಷ್ಯ ಟೇಬಲ್ ಇಂದ ಟೇಬಲ್ ಹೋಗಿ 75 ವಯಸ್ಸು ಆಗಿದ್ರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ನಾಯಕ ಟೇಬಲ್ ಟು ಟೇಬಲ್ ಹೋಗಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ಹಾದಿಯಲ್ಲಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬಂದಿರತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ, ನನಗೆ ಇಲ್ಲಿ ಆಹ್ವಾನ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿಕೊಂಡು ತಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ಅವಕಾಶವನ್ನು ತಪ್ಪಿಸಿಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಾಗೂ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಇಬ್ಬರು ನಾಯಕರುಗಳಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ವೀರಕುಮಾರ್ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಗಣೇಶ್ ಹುಕ್ಕೇರಿ ಅವರು ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಸದಾ ಆಭಾರಿಯಾಗಿರ್ತಂತೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಸೋದರಿ ಆಗಿರ್ತಕ್ಕಂಥ ಸುಪ್ರಿಯಾನ ತನಿಗೊಂದು ಭಾಷಣ सुप्रिया देसाईवर भाषण ಮಾಡಿದ್ರು. त्यांनी खरंच लई छान बोलले. शिवराजांचा ते जन्म कसं होतं, जिजामातेचं काय कॉन्ट्रीब्युशन आहे, त्यांचा टाइम जास्त नव्हता, मला पण टाइम जास्त नाही, मी पण जास्त बोलायला जात नाही. हे हिस्ट्री एक साइड ठेवा. आता पुढे काय करायचं आहे, पुढे करायचं काय आपल्याला, समाजाच्या सगळ्या नेत्याला वेदर यू आर इन बीजेपी, वेदर यू आर इन काँग्रेस, कुठलाही तुमचा आयडियोलॉजी असेल मी त्याच्या विरुद्ध नाहीये, पण मराठा समाजासाठी मी कंप्लीट एक सामान्य कार्यकर्ता होऊन मी काम करायला रेडी आहे म्हणून सांगायला तुम्हाला इथं आलो मी. ಇವತ್ತು ನಾವು ಸಮಾಜದ ಮುಂದೆ ಹೋಗಬೇಕಾಗಿದೆ. ಶೈಕ್ಷಣಿಕವಾಗಿ ಹಿಂದೆ ಇರತಕ್ಕಂಥ ಸಮಾಜ, ಆರ್ಥಿಕವಾಗಿರ್ತಕ್ಕಂಥ ಹಿಂದೆ ಸಮಾಜ, ರಾಜಕೀಯವಾಗಿ ಹಿಂದೆ ಇರತಕ್ಕಂಥ ಸಮಾಜ. ನಾನು ಇನ್ನೊಂದು ಸರಿ ಬಂದಾಗ ಮಾತನಾಡ್ತೀನಿ. ಆದ್ರೆ ಇವತ್ತು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜನ ನಾಳೆ ನಾಡು ಜಯಂತಿ ಇದೆ. ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಛತ್ರಪತಿ ಮಹಾರಾಜರ ಆದರ್ಶಗಳು ನಮಗಿದ್ದಾವೆ. ಇತಿಹಾಸ ಪುಟದಲ್ಲಿ ಹೋಗ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಸುಮಾರು 200ಕ್ಕೂ 250 ಫೋರ್ಟ್ಗಳು ಅವರ ಹೆಸರು ಮೇಲೆ. 16ನೇ ವಯಸ್ಸಿನಲ್ಲಿ ಇವತ್ತು ತೋರಣ ಫೋರ್ಟ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ್ ವೆಸ್ಟ್ ಬೆಂಗಾಲಿನ ಹಿಡಿದು ತಂಜಾವೂರಿಗೆ ಹೋಗಿ ಇಡೀ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ, ಸ್ವರಾಜ್ ಅನ್ನ ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಕ್ಕಂಥ, ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು, ಸ್ವರಾಜ್ ಆಗ್ಬೇಕಂತ ಕಾನ್ಸೆಪ್ಟ್ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಯಾರಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಆದ್ರೆ ಇತಿಹಾಸವನ್ನು ಸರಿ ಓದ್ಕೋಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜಕ್ಕೆ ಮಾತ್ರ ರಾಜ ಇರಲಿಲ್ಲ. ಎಲ್ಲ 18 ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಮುಖಂಡರನ್ನ, ಎಲ್ಲ ಜಾತಿ ವರ್ಗದ ಜನವನ್ನು ತಗೊಂಡು ಅವರು ಸಾಮ್ರಾಜ್ಯವನ್ನು ಕಟ್ಟಿದ್ರು.